ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ವಸಂತ್ ಮಾಲ್ನಲ್ಲಿ ಸುರಪುರ ಕಾಂಗ್ರೆಸ್ ಪಕ್ಷದ ವಿಧಾನಸಭಾ ಅಭ್ಯರ್ಥಿಯಾದ ರಾಜು ವೇಣುಗೋಪಾಲ ನಾಯಕ್ ಅವರ ನೇತೃತ್ವದಲ್ಲಿ ರಂಗನಗೌಡ ಪಾಟೀಲ್ ದೇವಿಕೇರ, ರಾಘವೇಂದ್ರ ಮಾಚ ಗುಂಡ್ಯಾಳ ಅವರು ತಮ್ಮ ಬೆಂಬಲಿಗರೊಂದಿಗೆ ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಗೊಂಡ ನಂತರ ಕಾರ್ಯಕ್ರಮವನ್ನ ಉದ್ದೇಶಿಸಿ ರಂಗನಗೌಡ ಪಾಟೀಲ್ ರವರು ಮಾತನಾಡಿ, ನಾವು ಬಿಜೆಪಿ ಪಕ್ಷ ನಾಯಕರಾದ ರಾಜುಗೌಡ ಅವರ ಪರವಾಗಿ ರಾಜಕೀಯ ಮಾಡ್ತಾ ಬಂದಿದ್ದೇವೆ. ಬಹಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಪಕ್ಷಕ್ಕಾಗಿ ದುಡಿತಿದ್ದೇವೆ. ಅಂದ್ರೆ ರಾಜುಗೌಡ ಅವರು ನಮಗಾಗಿ ಏನೂ ಮಾಡಿಲ್ಲ. ಆದ್ರಿಂದ ನಾವು ಸ್ವಇಚ್ಛೆಯಿಂದ ನುಡಿದಂತೆ ನಡೆಯುವ ರೈತರ ಕಷ್ಟಕ್ಕೆ ಸ್ಪಂದಿಸುವ ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಇಷ್ಟಪಟ್ಟು ಬಂದು ಸೇರಿದ್ದೇವೆ. ಇಂದು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೇವೆ. 2024ರಲ್ಲಿ ರಾಜಾ ವೇಣುಗೋಪಾಲ್ ನಾಯಕರು ಶಾಸಕರಾಗಲು ಶತಸಿದ್ಧ. ಇತ್ತೀಚೆಗಷ್ಟೇ ನಿಧನರಾದ ದಿವಂಗತ ಶಾಸಕರು ಡಾಕ್ಟರ್ ರಾಜಾ ವೆಂಕಟಪ್ಪ ನಾಯಕ್ ಅವರ ಕುಟುಂಬಕ್ಕೆ ನಾವು ಬೆನ್ನೆಲುಬಾಗಿ ನಿಂತು ಮುಂಬರುವ ಚುನಾವಣೆಯಲ್ಲಿ ಪುತ್ರರಾದ ರಾಜಾ ವೇಣುಗೋಪಾಲ್ ನಾಯಕ್ ಅವರನ್ನ ಪ್ರಚಂಡ ಬಹುಮತಗಳಿಂದ ಆರಿಸಿ ವಿಧಾನಸೌಧಕ್ಕೆ ಕಳಿಸೋಣ ಅಂತ ಕಾರ್ಯಕ್ರಮದಲ್ಲಿ ಮುಖಂಡರಲ್ಲಿ ಮನವಿಯನ್ನ ಮಾಡಿಕೊಂಡರು. ಈ ಕಾರ್ಯಕ್ರಮದಲ್ಲಿ ರಾಜಾ ವಾಸುದೇವ್ ನಾಯಕ್, ರಾಜಾ ವೇಣುಗೋಪಾಲ್ ನಾಯಕ್, ರಾಜಾ ಸಂತೋಷ್ ನಾಯಕ್, ವಿಠಲ್ ಯಾದವ್ ಹಾಗೂ ಸುರಪುರ ಮತ್ತು ಹುಣಸಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಇನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರು ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಜುಮ್ಮಣ್ಣ ಗುಡಿಮನಿ, ನ್ಯೂಸ್ 26 ಕನ್ನಡ, ಯಾದಗಿರಿ. ಮುಖಂಡರು ಈ ಸೇರ್ಪಡೆಯಾಗಲಿ ಈ ಹೊರಗಡೆ ಎಲ್ಲರೂ ತಮ್ಮ ಹೆಸರುಗಳನ್ನು ತೆಗೆದುಕೊಂಡು ಬರಬೇಕು ವೇದಿಕೆಗೆ. ಮಾಲಿಪಾಟೀಲು, ಭೀಮರೆಡ್ಡಿ, ಏನು ಶಾಸಕರನ್ನಾಗಿ ತಾವೇನು ಮಾಡಿರಿ ಅದೇ ರೀತಿ ಮುಂದಿನ ದಿವಸದಲ್ಲಿ ನನಗೆ ಶಾಸಕರನ್ನಾಗಿ ಮಾಡಿದರೆ ನಾನು ಮತ್ತು ನನ್ನ ತಮ್ಮ ರಾಜಾ ಸಂತೋಷ್ ನಾಯಕ್ ಮತ್ತು ರಾಜಾ ಕುಮಾರ್ ನಾಯಕ್ ಮತ್ತು ರಾಜಾ ವಿಜಯ್ ಕುಮಾರ್ ನಾಯಕ್ ಮತ್ತು ರಾಜಾ ಸುಶಾಂತ್ ನಾಯಕ್, ನಾವು 5 ಜನ ಅಣ್ಣ ತಮ್ಮಂದ್ರು ನಿಮಗೋಸ್ಕರ ಸದಾ ಕಾಲ ಸೇವೆ ಮಾಡ್ತಾ ನಮ್ಮ ಜೀವನವನ್ನು ನಮ್ಮ ತಂದೆಯವರ ಅಗಲಿಕೆಯನ್ನು ಮರೆಯೋದಕ್ಕೋಸ್ಕರ ಕಲಿತೀವಿ ಅಂತ ಹೇಳಿ ತಮ್ಮೆಲ್ಲರಲ್ಲೂ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಇವತ್ತು ನಾವು ಬಿಜೆಪಿ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಸೇರ್ಪಡೆ ಆಗಿದ್ದೀವಿ. ಬಿಜೆಪಿಯನ್ನ ತೊರೆದು ಯಾಕೆ ಸೇರ್ಪಡೆ ಆಗಿದೀವಪ್ಪ ಅಂತಂದ್ರೆ ತಮಗೆಲ್ಲರಿಗೂ ಬಂದಿರತಕ್ಕಂತ ವಿಚಾರ. ಈ ಭಾಗದ ಯಾವಾಗಲೂ ಹೇಳ್ತಿರ್ತಾರ, ನಾನು 2004ರಲ್ಲಿ ಚುನಾವಣೆ ಮಾಡಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕನ್ನಡನಾಡಿನಿಂದ ನಾನು ಗೆದ್ದೆ. ನೀನ್ ಗೆದ್ದಿಲ್ಲಪ್ಪ, ನಿನಗ ಆ ಜನ ಗೆದ್ಸಿದ್ರು. ಇವತ್ತ 2023ರ ಚುನಾವಣೆಯಲ್ಲಿ ಅದೇ ಜನರು ಯಾವ ಜಾತಿಯವರು ಓಟ್ ಹಾಕಿಲ್ಲ ಅಂತ ನೀನೇ ಹೇಳಕತ್ತಿ. ಅದನ್ನ ನೀನು ಅರ್ಥ ಮಾಡ್ಕೋಬೇಕಾಗ್ತದೆ ಮೊದಲು. ಇವತ್ತ ಅಲ್ಪಸಂಖ್ಯಾತರು ನನಗೆ ಓಟ್ ಹಾಕಿಲ್ಲ, 1 ಓಟ್ ಬಿದ್ದಿಲ್ಲ ನಿನಗೆ ಅಲ್ಪಸಂಖ್ಯಾತರು.
ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.